ದೇಹಕ್ಕೆ ಗಾಯ ಆಗಿದ್ದರೆ ಔಷಧಿ ಹೆಚ್ಚಿನ ಮಾಯುತ್ತೆ, ಆದ್ರೆ ಆತ್ಮ ಶುದ್ಧ ಆಗಿದ್ರೆ ಅದು ಮಾಯಕ್ಕೆ ಸಾಧ್ಯವಿಲ್ಲ. ಅದು ಭಗವಂತನಿಂದ ಮಾತ್ರ ಗಾಯದ ಔಷಧಿ ಮಾಡೋ ಸಾಧ್ಯ. ಇದರ ಎದುರಿಗೆ ತಂತ್ರ ಮಂತ್ರ ಯಾವುದು ನಡೆಯುವುದಿಲ್ಲ. ಒಂದು ದೇವಲೋಕನ ಕಂಡಂತಾಯ್ತು. ಮುಂಬೈಯಲ್ಲಿ 5 ವಿಭಾಗ ಮಾಡಿದ್ದೇವೆ. ಭಜನೆ ತರಬೇತಿ ಕಮ್ಮಟಕ್ಕೆ ಬಹಳಷ್ಟು ಜನ ಭಜನೆಯ ತರಬೇತಿಯನ್ನ ಪಡೀಲಿಕ್ಕೆ ಬಂದಿರುವಂತದ್ದು. ಅವ್ರ ಜೊತೆಗೆ ಮಾತನಾಡೋಣ. ಸರ್, ನೀವು ನಿಮ್ಮ ಹೆಸರು ಮತ್ತೆ ಯಾವ ಊರಿಂದ ಬಂದಿದ್ದೀರಾ? ನಮ್ದು ಎರಳ್ಳಿ, ತರೀಕೆರೆ ತಾಲೂಕು, ಚಿಕ್ಕಮಗಳೂರು ಡಿಸ್ಟಿಕ್, ಎರಳ್ಳಿ ಗ್ರಾಮದಿಂದ ಬಂದಿವಿ. ಭಜನೆ ಅಂತಂದ್ರೆ ನಾನು 4ನೇ ಕ್ಲಾಸ್ ಶಾಲೆಗೆ ಹೋಗಿದ್ದಂತೆ ನಾನು ತಂದೆ ನಾನು ಭಜನೆ ಕಲ್ತಿರೋನು. ಅಂದ್ರೆ ಗುರುವಿನ ನಾಮಸ್ಮರಣೆ ಮಾಡೋದ್ರಲ್ಲಿ ನಾನು ಬಾಧ್ಯನಾಗಿದ್ದೇನೆ. ಉದಾಹರಣೆ ಹೇಳ್ಬೇಕಾದ್ರೆ, ಗುರುವು ನಾವು ನಂಬಿರೆ ಭಗವಂತ ನಮ್ಗೆಲ್ಲರೂ ಕೈ ಬಿಡಲ್ಲ ಅನ್ನೋ ನಂಬಿಕೆ ನನಗಿದೆ. ಭಜನೆ ಅಂದ್ರೆ ಯಾಕೆ ಅಷ್ಟು ಪ್ರೀತಿ? ಇನ್ನು ನೀವು ಇಲ್ಲಿ ಏನೆಲ್ಲ ಭಜನೆಯ ವಿಶಿಷ್ಟಗಳನ್ನ ಕಲ್ತ್ರಿ? ಇಲ್ಲಿ ಪ್ರತಿಯೊಂದು ನಾನಾ ವಿಚಾರ, ಆಚಾರ, ವಿಚಾರಗಳು ಪ್ರತಿಯೊಂದು. ಅದಕ್ಕೆ ಉದಾಹರಣೆ ಹೇಳ್ಬೇಕಂದ್ರೆ, ತನ್ನ ಆತ್ಮವನ್ನು ಸ್ವಾಧೀನ ಮಾಡಿಕೊಳ್ಳದವನು ಗೋಡೆ ಬಿದ್ದ ಆಳೂರಿಗೆ ಸಮಾನವೆಂದು ನಾನು ತಿಳಿದುಕೊಂಡಿದ್ದೇನೆ. ಆತ್ಮ ಶುದ್ಧಿ ಆಗಿದ್ದರೆ ದೇಹ ಶುದ್ಧಿ ಆಗುತ್ತೆ. ದೇಹಕ್ಕೆ ಗಾಯ ಆಗಿದ್ದರೆ ಔಷಧಿ ಹೆಚ್ಚಿನ ಮಾಯುತ್ತೆ, ಆದ್ರೆ ಆತ್ಮ ಶುದ್ಧ ಆಗಿದ್ರೆ ಅದು ಮಾಯಕ್ಕೆ ಸಾಧ್ಯವಿಲ್ಲ. ಅದು ಭಗವಂತನಿಂದ ಮಾತ್ರ ಗಾಯದ ಔಷಧಿ ಮಾಡೋ ಸಾಧ್ಯ. ಅದಕ್ಕೆ ತನ್ನ ಆತ್ಮವನ್ನು ಶುದ್ಧಿ ಮಾಡಿಕೊಂಡು ಭಗವಂತ ನಾವು ಕೇಳಿದ್ರೆ ಭಗವಂತ ನಮಗೆ ಕೊಡ್ತಾರೆ. ನಾವು ನಮ್ಮಿಚ್ಚಿ ನಾವು ತಿದ್ದುಪಡಿಕೆ ಮಾಡಿದ್ರೆ ಭಗವಂತ ಕಂಡು ಭಗವಂತ ಕೊಡ್ತಾರೆ. ನೋಟಕ್ಕೆ ಭಜನೆ ಮಾಡಬಾರದು. ನಾವು ಮಾಡುವಂತ ಇಲ್ಲಿ ಮಾಡ್ತಿರೋ ಕಾರ್ಯ ಶ್ರೀಹರಿ. ಸರ್, ನಿಮ್ಮ ಹೆಸರು ಮತ್ತೆ ಯಾವ ಊರಿಂದ ಬಂದಿದ್ದೀರಾ? ನಾವು ಶಿವಮೊಗ್ಗದಿಂದ ಬಂದಿದ್ದೀವಿ. ನಾವು ಶಿವಮೊಗ್ಗದ ಶೆಟ್ಟಿಕೆರೆ ಅಂತ ಹೇಳಿ ಒಂದು ಗ್ರಾಮ. ನಾವು ನಿಜವಾಗ್ಲೂ ಇಲ್ಲಿ ಬಂದ್ಮೇಲೆ ಒಂದು ದೇವಲೋಕನ ಕಂಡಂತಾಯ್ತು. ಇಂಥ ಒಂದು ಶಿವಯೋಗ ನಮ್ಗೆ ಸಿಕ್ತಕ್ಕಂತ ನಾವು ಹಿಂದೂ ಎಣಿಸಿರಲ್ಲ, ಮುಂದೆ ಎಣಿಸಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮಗೊಂದು ಸ್ವರ್ಗದ ಲೋಕ ಇದ್ದಂತೆ ಇದು. ನಾವೊಂದು 9 ದಿವಸದ ಈ ಒಂದು ಕಮ್ಮಟದಲ್ಲಿ ಕಾವಂದವರು ನಿಜವಾಗ್ಲೂ ನಮ್ಗೆ ಒಂದು ಒಳ್ಳೆಯ ಆಶೀರ್ವಾದವನ್ನು ಮಾಡಿ ಕಳಿಸ್ತಾರೆ. ದಿನನಿತ್ಯವೂ ನಮಗೆ ಭಜನೆ ಅಂತ ಒಂದು ಶಿವಯೋಗವು ನಮ್ಗೆ ಇಷ್ಟಪಡ್ತೀನಿ. ಭಜನೆ ಅಂದ್ರೆ ಈಗ ಎಲ್ರಿಗೂ ಗೊತ್ತುಂಟು, ಈ ಲೋಕದಲ್ಲಿ ಈಗ ದೇವರನ್ನು ಒಲಿಸುವಂತ ಮೂಲ ಮಾರ್ಗ. ಇದರ ಎದುರಿಗೆ ತಂತ್ರ ಮಂತ್ರ ಯಾವುದು ನಡೆಯುವುದಿಲ್ಲ. ಭಜನೆಗಿಂತ ಯಾವುದು ಯಾಗ ಇಲ್ಲ, ಭಜನೆಯೇ ದೊಡ್ಡ ಯಾಗ. ಆದರೆ ಅದು ಭಕ್ತಿ ಪೂರ್ವಕವಾಗಿ ಅದನ್ನು ನಾವು ನಿಯಮಿತವಾಗಿ ಶಿಸ್ತುಬದ್ಧವಾಗಿ ಆಡಬೇಕು. ಅದೇ ನಮ್ಮ ಆತ್ಮದಿಂದ ಒಳಗಿನಿಂದ ಆ ಭಜನೆ ಎಂಬುದು ಬರಬೇಕು. ಶೋಭಾಜಿಗಾಗಿ ತೋರಿಸ್ಲಿಕ್ಕಾಗಿ ಮಾಡಬಾರ್ದು. ಭಕ್ತಿಪೂರ್ವಕ ಹಾಡಿದರೆ ದೇವರಲ್ಲಿ ಸಂಪೂರ್ಣವಾಗಿ ಒಲಿತಾರೆ. ಯಾಕೆಂದ್ರೆ ನಾನು ಸುಮಾರು ಒಂದು 4ನೇ ವರ್ಷ ನಾವು ಒಬ್ಬನೇ ಎಲ್ಲಿ ಮೊದಲು ನಾವು ಈಗ ತರಬೇತಿಗಾಗಿ ಬಂದಿದ್ದೇನೆ. 2ನೇ ವರ್ಷ 3 ಜನರನ್ನು ಕರ್ಕೊಂಡು ಬಂದಿದ್ದೇನೆ. 3ನೇ ವರ್ಷಕ್ಕೆ 9 ಜನ ಬಂದಿದ್ದೇವೆ. ಅದೇ ರೀತಿ ನಾನು 2 ವರ್ಷ ತರಬೇತಿ ಪಡೆದ ನಂತರ ನಾನು ಇಲ್ಲಿ ವ್ಯಕ್ತಿಗವಾಗಿ ಬರ್ತಾ ಇದ್ದೇನೆ. ಈ ಸಲ ಸ್ವಲ್ಪ ಏನೋ ನನ್ನಿಂದ ಕೆಲಸ ಸಹ ಮಾಡ್ಲಿಕ್ಕೆ ಇವರೊಟ್ಟಿಗೆ ನಾನು ಸೇರ್ಕೊಳ್ತಾ ಇದ್ದೇನೆ ಅಷ್ಟೇ. ನನ್ಗೆ ಬರೋದು. ಎರಡನೇದಾಗಿ ನಾವು ಮುಂಬೈಗೆ ಹೋದ ನಂತರ ಧರ್ಮಸ್ಥಳ ಭಜನಾ ಪರಿಷತ್ ಮುಂಬೈ ಮಹಾರಾಷ್ಟ್ರ ಘಟಕ ಅಂತ ಮುಂಬೈಯಲ್ಲಿ ಪ್ರಾರಂಭ ಮಾಡಿದ್ದೇವೆ. ಈಗ ಸುಮಾರು 15 ಸಹ ಮುಂಬೈಯಲ್ಲಿ 5 ವಿಭಾಗ ಮಾಡಿದ್ದೇವೆ. 5 ವಿಭಾಗ ಮಾಡಿ 5 ಉಪಸಮಿತಿ ಮಾಡಿದ್ದೇವೆ. ನಮ್ದು ಒಂದು ಕಾರ್ಯಕಾರಿ ಸಮಿತಿ ಬಿಟ್ಟು 5 ಉಪಸಮಿತಿ. ಮತ್ತೆ ಈಗ ಅಲ್ಲಲ್ಲಿ ಈ ಭಜನಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಭಜನಾ ತರಬೇತಿ ಕೊಡ್ತಾ ಇದ್ದೇವೆ. ಕುಣಿಕೆ ಭಜನೆ ತರಬೇತಿಯನ್ನು ಮಾಡಿದ್ದೇವೆ. ಈಗ ಎಲ್ಲ ಕಡೆ ಈಗ ಎಲ್ಲ ಏನೋ ವಿಶೇಷವಾಗಿ ಮುಂಬೈಯಲ್ಲಿ ಮಹಾರಾಷ್ಟ್ರದಲ್ಲಿ ಕಾರ್ಯಕ್ರಮ ನಡೆದಿದೆ. ಅಲ್ಲಿ ಮುಂಬೈ ಧರ್ಮಸ್ಥಳ ಭಜನಾ ಪರಿಷತ್ ಕರೀರಿ ಅಂತ ಅಲ್ಲಿ ಮೆರವಣಿಗೆಗಾಗಿ ನಮ್ಮ ಜನರು ಮಕ್ಕಳು ಬರ್ತಾರೆ. ಭಜನೆಗೆ ನಾವು ಹೋಗ್ತೇವೆ. ಎಲ್ಲಿ ಆರ್ಮಣಿ ತಬಲದಲ್ಲಿ ಜನ ಇಲ್ಲದಿದ್ದೇವೆ ನಾವು ನಮ್ಮಿಂದ ಅಲ್ಲಿ ಕಳಿಸ್ತಾ ಇದ್ದೇವೆ. ಅಲ್ಲಿ ಈಗ ಈ ವರ್ಷ 2-3 ತಿಂಗಳಲ್ಲಿ ನಮ್ಮ ಈ ಭಜನಾ ಪರಿಷತ್ತಿನ ವಾರ್ಷಿಕೋತ್ಸವ ಮಾಡುವ ಅಂದಾಜಿಯಲ್ಲಿದ್ದೇವೆ. ಸುಮಾರು ಒಂದು ಕಡಿಮೆ ಅಂದ್ರೆ ಒಂದು 5,000 ಜನ ಸೇರ್ಬೇಕಂತ ಪ್ಲಾನ್ ನಲ್ಲಿ ಇದ್ದೇವೆ, ಮಾಡ್ತಾ ಇದ್ದೇವೆ ದೇವರ ಇಚ್ಛೆಯಿಂದ. ಎರಡನೇದಾಗಿ ನಾನು ತಿರುಪತಿಯಲ್ಲಿ 10ನೇ ವರ್ಷ ರಿಜಿಸ್ಟ್ರೇಷನ್ ಮಾಡಿ ದಾಸ ಸಾಹಿತ್ಯದಲ್ಲಿ 10ನೇ ವರ್ಷ ಭಜನೆ ಮಾಡ್ತಾ ಈ ಸಲ 10ನೇ ವರ್ಷ 10 ವರ್ಷ ಕಡಿಮೆ ಮಾಡ್ತಾ ಇದ್ದೇನೆ. ಉತ್ತರ ಭಾಗದಲ್ಲಿ ಭಜನೆಗೆ ಹೋಗಿದ್ದೇವೆ. ಇಲ್ಲಿ ನಮ್ಮ ಕರ್ನಾಟಕ, ಕೇರಳ, ಆಂಧ್ರ, ತಮಿಳುನಾಡು ಎಲ್ಲ ಕಡೆ ಭಜನೆ ನಾವು ಹೋಗಿದ್ದೇವೆ. ಉಡುಪಿ ಮಠ ಎಲ್ಲ ಕಡೆ ಭಜನೆ ಮಾಡಿದ್ದೇವೆ. ಆದರೆ ಈ ಒಂದು ಕ್ಷೇತ್ರ ಏನೋ ಅದ್ಭುತವಾದ ಒಂದು ವಿಶೇಷವಾಗಿ ಆಕರ್ಷಣೆ ಆಗ್ತಾ ಇದೆ. ನಾನು ಒಂದು 2 ವರ್ಷ ಮೊದಲು ಒಂದು ಕವಿತೆಯನ್ನ ಬರೆದಿದ್ದೇನೆ. ಸಾಕ್ಷಾತ್ ಧರ್ಮಸ್ಥಳ ಅಂದ್ರೆ ಸ್ವರ್ಗವೇ
ಭೂಮಿಗಿಳಿದ ಒಂದು ಕ್ಷೇತ್ರ. ಇಲ್ಲಿ ಆ ಪಾರ್ವತಿ ಪರಮೇಶ್ವರ ಅವರನ್ನು ಸಾಕ್ಷಾತ್ತಾಗಿ ನೋಡ್ಲಿಕ್ಕೆ ನಮಗೆ ಅಸಾಧ್ಯವಾದರೂ ಪೂಜ್ಯರು ಹಾಗೂ ಅಮ್ಮನವರನ್ನು ನಾವು ಅದೇ ರೀತಿಯಲ್ಲಿ ನೋಡ್ತಾ ಇದ್ದೇವೆ. ಎರಡನೇದಾಗಿ ನಾವು ಈ ಒಂದು ಇಲ್ಲಿಯ ಒಂದು ವ್ಯವಸ್ಥೆ ಯಾವ ರೀತಿಯಿಂದ ನಡೀತಂತೆ ಅಂದ್ರೆ ಇದೊಂದು ಆಶ್ಚರ್ಯಕರ. ಇಲ್ಲಿ ಏನು ಅಲ್ಲಿ ಬರೇ ಒಂದು ನೆವನಗಾಗಿ ಮಾತ್ರ ಪೂಜ್ಯರು ಅಮ್ಮನವರು ಅವರು ಇವರು ಇಲ್ಲಿ ದೇವರೇ ಸಾಕ್ಷಾತ್ ಈ ಕಾರ್ಯವನ್ನ ಪೂಜ್ಯರಿಂದ ಅಮ್ಮನವರಿಂದ ಮಾಡ್ತಾ ಇದ್ದಾರೆ. ಮಾತ್ರ ಅಲ್ಲದೆ ಇಷ್ಟು ಇಲ್ಲಿ ನಾವು ನೋಡಿ ಎಷ್ಟು ಜನ ಎಲ್ಲ ನಂಗೆ ಈ ಸಲ ಗೊತ್ತಾದದ್ದು ಎಲ್ಲ ಮೆಡಿಕಲ್ ಸೈಟ್ನವರು, ಅಂಗಡಿಯವರು, ಹೋಟ್ಲಲ್ನವರು, ದೊಡ್ಡ ದೊಡ್ಡ ವ್ಯವಸ್ಥಾಪಕರು ಬಂದು ಇಲ್ಲಿ ವಾಲಂಟಿಯರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇದೊಂದು ನೋಡಿ ಇಂಥದ್ದೊಂದು ಭಾಗ್ಯ ಎಲ್ರಿಗೂ ಇವರು ನಮ್ಗೆ ಇಲ್ಲಿ ಒಂದು ನಾವು ಅದು ಯೋಗ್ಯತೆ ಅಲ್ಲ. ಇಲ್ಲಿವರೆಗೆ ನಿಂತುಕೊಂಡು ಈ ಒಂದು ಕಾರ್ಯಕ್ರಮ ನೋಡುವುದು, ಭಜನೆಯಲ್ಲಿ ಪಾಲ್ಗೊಳ್ಳುವುದು ಅಂದ್ರೆ ನಿನ್ನೆ ನಾವು ನಗರ ಭಜನೆ ಹೋಗಿದ್ದೇವೆ. ನಾವು ಮೊನ್ನೆಯಿಂದ ಹೇಳಿದೆ ನೋಡಿ ನಮ್ಗೆ ಭಜನೆಗೆ ತೊಂದರೆ ಆಗುದಿಲ್ಲ, ಮಳೆ ಬರುವುದಿಲ್ಲ ಅಂತ. ಅದೇ ರೀತಿ ನಿನ್ನೆ ಒಂದು ಕ್ಷಣದ ಸಂಜೆ ಯಾವುದು ತೊಂದರೆ ಆಗದೆ ನಗರ ಭಜನೆ ಆಗಿದೆ. ದಿವಸದಿಂದ ಈ ಭಜನೆ ಕಮ್ಮಟ ಒಳ್ಳೆದಿಂದ ನಡೀತಾ ಇದೆ. ನಾವು ಸಾಕ್ಷಾತ್ 4ನೇ ವರ್ಷದಿಂದ ನೋಡ್ತಾ ಇದ್ದೇನೆ. ಮತ್ತೆ ಇಲ್ಲಿ ಪ್ರತಿಯೊಬ್ಬರು ಅವರೇ ಅಂತ ಇಲ್ಲ ನಮ್ಮ ಇಲ್ಲಿ ಕಾರ್ಯಕಾರಿ ಸಮಿತಿ ಸದಸ್ಯರು ಎಷ್ಟು ಒಂದು ಕಾರ್ಯಕ್ರಮ ಭಕ್ತಿಪೂರ್ವಕ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ತಮ್ಮ ವೈಯಕ್ತಿಕ ಮನೆ ಮಕ್ಕಳನ್ನು ಬಿಟ್ಟು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಎರಡನೇದಾಗಿ ಸುಬ್ರಹ್ಮಣ್ಯ ಪ್ರಸಾದ್ನವರು ನಿನ್ನೆ ಸಣ್ಣ ಮಗು ಅದು ಅವರೊಟ್ಟಿಗೆ ಇದೆ ರಾತ್ರಿ ತನಕ. ಇದೆಲ್ಲ ನೋಡುವಾಗ ಏನೋ ಇನ್ನೂ ಸಹ ದೇವರು ಮಾಡಿಸಲಿ. ಇನ್ನು ನಾವು ಈ ಎಲ್ಲ ಪ್ರಯೋಜನ ಪಡಿತಾ ಇದ್ದೇವೆ. ಇದರಿಂದ ನಾವು ಅವರಿಗೆ ಏನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲರೂ ಭಕ್ತಾಭಿಮಾನಿಗಳು ಆ ಅಣ್ಣಪ್ಪ ಸ್ವಾಮಿಯವರಲ್ಲಿ, ಧರ್ಮ ದೇವತೆಗಳಲ್ಲಿ, ಆ ಮಂಜುನಾಥ ಸ್ವಾಮಿಯವರಲ್ಲಿ ಇಷ್ಟೇ ಪ್ರಾರ್ಥನೆ ಮಾಡುವ. ಮುಂದಿನ ಕಾಲದಲ್ಲಿ ಪ್ರತಿಯೊಬ್ಬರು ಪೂಜ್ಯರೆಲ್ಲ 100 ವರ್ಷ, 150 ವರ್ಷ, 125 ವರ್ಷ ಆಯುಷ್ಯ ನೀಡಿದ್ದಾರೆ. ಅವರಿಗೆ ಸಿಕ್ಕಿದೆ, ಬದುಕಿದ್ದಾರೆ. ನಾವು ಸಹ ಆ ಪೂಜ್ಯರಿಗೆ ಅಮ್ಮನವರಿಗೆ 100-125 ವರ್ಷ ಆಯುಷ್ಯವನ್ನು ಕೊಡಲಿ ಅಂತ ನಾವು ಅಷ್ಟೇ ಬೇಡಲಿ. ಮತ್ತೆ ಏನು ಬೇಡ ಅಷ್ಟೇ ನಾವು ಬರೋದು. ಅದೇ ರೀತಿ ನಮ್ಮೆಲ್ಲರಿಗೂ ಆರೋಗ್ಯ ಕೊಡಲಿ. ಈ ಭಜನೆಯನ್ನು ಇಡೀ ಭೂಲೋಕದಲ್ಲಿ ಈಗ ಅಮೆರಿಕದಲ್ಲಿ ಈಗ ನಮ್ಮ ಭಾರತಕ್ಕಿಂತ ಅತಿ ಕಡೆಯಲ್ಲಿ ಸಹ ಈ ಭಜನೆಗೆ ಮಹತ್ವ ನೀಡಿದೆ. ಅದರಿಂದ ಇನ್ನು ಈ ಭಜನೆ ಭೂಲೋಕದಲ್ಲಿ ಭಜನೆ ಪ್ರಸಾದ ಎಲ್ರಿಗೂ ಸಿಗ್ಲಿ. ಇನ್ನು ನಮ್ಮ ಈ ಸನಾತನ ಧರ್ಮ ಒಳ್ಳೆಯ ರೀತಿ ನಡೆಯಲಿ. ತನ್ನ ಮಕ್ಕಳಿಂದ ದೊಡ್ಡದಂತ ಎಲ್ಲರೂ ಇದಕ್ಕೆ ಸಹಕಾರ ನೀಡಲಿ. ಈ ಕ್ಷೇತ್ರ ಇನ್ನೂ ಬೆಳಗಲಿ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ TV. ಇದು ಹೊಸತನದ ಸಂಕಲನ. Affordable homes in the heart of the city with luxurious beyond your wildest imagination. Yes, it's unbelievable but true. Everything is possible. At Rohan City in Beja and Mangalore, 550 apartments, more than 250 commercial spaces, an 80,000 square feet best city club, and many more facilities. For just ₹31,000 per month installment, 10% special discount for teachers, police, journalists, and defense personnel. Last few days left. Rohan City, a lifetime of blissful living.